ಇದು ನೋಡಿ, ಇನ್ನೊಂದು ನಾನು ಈ ವಿಚಾರದಲ್ಲಿ ನಾನು ಅಧಿಕಾರಿ ವರ್ಗದವರ ಹತ್ರ ಕೂಡ ಮಾತಾಡಿದ್ದೇನೆ. ನೀವು ಸಿಂಗಲ್ ಸೈಟ್ ಮಾಡುವಾಗ ಈಗ ರಾಜಕಾಲುವೆ ಬದಿಯಲ್ಲಿ ಎಲ್ಲ ಏನು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿ ಒಂದು ಮಾತನ್ನು ಎಲ್ಲರೂ ಮಾತಾಡ್ತಾರೆ. ರಾಜಕಾಲುವೆ ಸಣ್ಣದಾಗಿದೆ, ಒತ್ತುವರಿ ಮಾಡಿದ್ದಾರೆ. ನಾನು ಕೇಳುವಂತದ್ದು, ಈ ಒತ್ತುವರಿ ಆಗಿರುವಂತದ್ದು ಇವತ್ತ ನಿನ್ನೆ ಅಂತ ಕೇಳುವಂತ, ನಿನ್ನೆ ಇವತ್ತು ಒತ್ತುವರಿ ಆಗಿರುವಂತದ್ದಲ್ಲ. ಸುಮಾರು ಒಂದು 15-20 ವರ್ಷ ಮುಂಚಿನ ಮನೆಗಳು ಕೂಡ ಅಲ್ಲಿ ಇದೆ. ಈಗ ಒಂದು 10 ವರ್ಷ ಮುಂಚೆ ಮಾಡಿದವರಿಗೆ ಕೂಡ ಸಿಂಗಲ್ ಸೈಟ್ ಕೊಟ್ಟಿದ್ದಾರೆ. ಸಿಂಗಲ್ ಸೈಟ್ ಕೊಡುವಾಗ ಒಂದು ರಾಜಕಾಲುವೆಗೆ ಇಷ್ಟು ಬಫರ್ ಝೋನ್ ಬಿಡ್ಬೇಕಂತ ಹೇಳಿ ನಿಮ್ಮ ಹತ್ರ ರೂಲ್ಸ್ ಉಂಟಾ ಇಲ್ವಾ ಅಂತ ನಾನು. ಈಗ ಮನೆಗಳು ಜಾಸ್ತಿ ಆದ ಕೂಡಲೇ ಅಲ್ಲಿ ನೀರಿನ ಫ್ಲೋ ಜಾಸ್ತಿ ಆಗ್ತಾ ಇದೆ. ಈಗ ಇಷ್ಟು ಬಫರ್ ಝೋನ್ ಬಿಡಬೇಕು. ಯಾಕೆ ಬಫರ್ ಝೋನ್ ಯಾಕೆ ಬಿಡ್ತೇವೆ ನಾವು? ಜನರಿಗೆ ಗೊತ್ತಾಗ್ಬೇಕು. ಬಫರ್ ಝೋನ್ ಬಿಡುವಂತದ್ದು ರಾಜಕಾಲುವೆ ಕ್ಲೀನ್ ಮಾಡುವಾಗ ಅಲ್ಲಿ JCB ಬರ್ಲಿಕ್ಕೆ ಜಾಗ ಇರಬೇಕು, ಲಾರಿಗಳು ಬರ್ಲಿಕ್ಕೆ ಜಾಗ ಇರಬೇಕು, ಹೂಳು ತಗೊಂಡು ಹೋಗ್ಬೇಕು. ನೀವು ರಾಜಕಾಲುವೆಗೆ ಅಂಟಿ ಮನೆ ಮಾಡಿದ್ರೆ ಹೇಗೆ ಕ್ಲೀನ್ ಮಾಡೋದು? ಹೂಳೆತ್ತುದನ್ನು ಹೇಗೆ ಮಾಡೋದು ಅಂತ ರೂಲ್ಸ್ ಉಂಟಾ ಅಂತ ಕೇಳಿದಾಗ ರಿಟರ್ನ್ ರೂಲ್ಸ್ ಅಂತದ್ದು ಎಲ್ಲಿ ಕೂಡ ಇಲ್ಲ. ಸಿಂಗಲ್ ಸೈಟ್ ಅಲ್ಲಿ ಇವರು ನಿಲ್ಲಿಸಿದ್ರು ಕೂಡ, ಸಿಂಗಲ್ ಸೈಟ್ ಕೊಡದೆ ನಿಲ್ಲಿಸಿದ್ರು ಕೂಡ ಕೋರ್ಟಿಗೆ ಹಾಕಿ ಸಿಂಗಲ್ ಸೈಟ್ ತಗೊಳ್ಬಹುದು ಅವ್ರು. ಯಾಕಂದ್ರೆ ಅಂತ ರೂಲ್ಸ್ ಇಲ್ಲ. ಬಫರ್ ಝೋನ್ ಇಷ್ಟು ಫೀಟ್, ರಾಜಕಾಲುವೆ ಇಷ್ಟು ಅಗಲ ಇದ್ರೆ 20 ಫೀಟ್ ಇದ್ರೆ 20 ಫೀಟ್ ಬಫರ್ ಝೋನ್ ಬಿಡಿ ಅಂತ ರೂಲ್ಸ್ ಎಲ್ಲಿ ಆದ್ರೂ ಉಂಟಾ? ಇಲ್ಲ. ನಾನು ಕೇಳುವಂತದ್ದು, ಈಗ ಯಾವುದೇ ಸರ್ಕಾರ ಇರಲಿ, ನಾನು ಕಾಂಗ್ರೆಸ್, ಬಿಜೆಪಿಯ, ಜನತಾದಳ ಯಾವುದೇ ಪಕ್ಷ ಮಾತಾಡುದಿಲ್ಲ. ಈ ಸಂದರ್ಭದಲ್ಲಿ ಜನರಿಗಾಗಿ ನಾವು ಮಾತಾಡುವಂತದ್ದು. ನನ್ನ ಮನೆ ಕೂಡ ಒಂದು ಲೋ ಲೈನ್ ಏರಿಯಾದಲ್ಲಿ ಇದ್ರೆ, ನನ್ನ ಮನೆಗೆ ನೀರು ನುಗ್ಗಿದ್ರು ಕೂಡ ನನಗೆ ಕೂಡ ಅಷ್ಟೇ ನೋವು. ನನಗೆ ಬರುವಂತ ಕರೆಯಲ್ಲಿ ಎಷ್ಟು ಬೇಸರ ಮಾತಾಡ್ತಾರೆ, ನನಗೆ ಕೂಡ ಅಷ್ಟೇ ನೋವು, ಅಷ್ಟೇ ಕಷ್ಟ ಆಗತ್ತೆ. ನಾವು ಮಳೆಗಾಲ ಬಂದಾಗ ಕೊಟ್ಟಾರ ಚೌಕಿಯಲ್ಲಿ ಅರ್ಲಿ ಮಾರ್ನಿಂಗ್ 4-4:30 ಗಂಟೆ ಹೋಗಿ ನಿಲ್ಲುವವರು ನಾವು. ಫಸ್ಟ್ ಕಾಲ್ ಬರುವಂತದ್ದು ಜನರಿಗೆ ಸುಲಭವಾಗಿ ಸಿಕ್ಕುವಂತ ಯಾರಾದ್ರೂ ಇದ್ರೆ ಅದು ಪಂಚಾಯತ್ ಮೆಂಬರ್ಸ್ ಇರ್ಬೋದು. ಫಸ್ಟ್ ಸಿಗುವಂತವ್ರು ನಾವು ಫೋನ್ ಎತ್ತಲಿಲ್ಲ, ನಾವು ಸಿಕ್ಕಿಲ್ಲ ಅಂದ್ರೆ ಪಾಪ MLA ಅವರಿಗೆ ಕಾಲ್ ಹೋಗುತ್ತೆ. ಈಗ MLA ಇರ್ಬೋದು, MP ಅವರು ಇರ್ಬೋದು, ಅವರು ಒಂದು ಏರಿಯಾದಲ್ಲಿ ಎಷ್ಟು ಜಾಗ ಇರುತ್ತೆ, ಅವರು ಎಲ್ಲಿ ಅಂತ ಓಡ್ಲಿಕ್ಕೆ ಆಗತ್ತೆ. ಸೊ ಲೋಕಲ್ ಬಾಡಿ ಅಗತ್ಯ ಇದೆ. ಲೋಕಲ್ ಬಾಡಿ ಅಗತ್ಯ ಇದ್ರೆ ಲೋಕಲ್ ಬಾಡಿ ನಾವು ಏನು ಕೆಲಸ ಮಾಡ್ತೇವೆ ನಮ್ಮ ಅಗತ್ಯ ಖಂಡಿತವಾಗಿದೆ. ಯಾಕಂದ್ರೆ ಜನರಿಗೆ ಸಿಗುವಂತವ್ರು, ಜನರಿಗೆ ಪಾಪ ವೋಟ್ ಹಾಕಿರುವಂತದ್ದು ಸೆಕೆಂಡರಿ. ಒಂದು ರೋಡ್ ಮಾಡಿದ ನಂತರ ಖಾಲಿ ಬಿಜೆಪಿ ಅವನೇ ಹೋಗುದಲ್ಲ, ಅದರಲ್ಲಿ ಕಾಂಗ್ರೆಸ್ನವರು ಎಲ್ಲಾ ಜಾತಿಯವರು ಹೋಗ್ತಾರೆ. ನಾವು ಜನಪ್ರತಿನಿಧಿ ಆದ ನಂತರ ಎಲ್ರಿಗೂ ಜನಪ್ರತಿನಿಧಿ. ನಾವು ಖಂಡಿತವಾಗಿ ಡೆವಲಪ್ಮೆಂಟ್ ಬಂದಾಗ ನಾವು ಅವರಿಗೆ ಇವರಿಗೆ ಅಂತಲ್ಲ, ನಮ್ಗೆ ಅಧಿಕಾರಿ ವರ್ಗದವರು ಗೊತ್ತಿರುವಂತ ಕೆಲಸವನ್ನು ಅವರು ಮಾಡ್ಬೇಕು. ಅದನ್ನು ಕೂಡ ನೀವು ಎಲ್ಲ ಅವರಿಗೆ ಕಾಲೇ ಹೋಗುದಿಲ್ಲ. ಯಾಕಂದ್ರೆ ಅಧಿಕಾರಿ ವರ್ಗದವರ ಕಾಲ್ ಅವರು ರಿಸೀವೇ ಮಾಡಲ್ಲ ಜನರು. ನೀವು ಫೋನ್ ಮಾಡಿ ಸರ್, ನೀವು ಯಾರು ಫೋನ್ ಎತ್ತಾರ ನೋಡಿ, ಫೋನ್ ಎತ್ತಲ್ಲ ಅವರು. ಕಿರಣ್ ಅವರು, ಈಗ ಕಳೆದ ಒಂದು 4 ವರ್ಷದಿಂದ ಈ ಅಭಿವೃದ್ಧಿ ಕಾಮಗಾರಿಗಳನ್ನು ಗಮನಿಸಿದಾಗ ರಾಜ್ಯ ಸರ್ಕಾರದಿಂದ ಅನುದಾನ ಬರಲಿಲ್ಲ ಅನ್ನುವಂಥದ್ದನ್ನು ನಾವು ಶಾಸಕರ ಮಾತುಗಳಲ್ಲಿ ಕೇಳಿದ್ದೇವೆ, ಸ್ಥಳೀಯ ಆಡಳಿತದಿಂದ ಕೇಳಿದ್ದೇವೆ. ಇದು ಎಷ್ಟರ ಮಟ್ಟಿಗೆ ಈ ಬಾರಿ ಈ ಒಂದು ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಏನಾದರೂ ತಡೆ ಆಯ್ತಾ, ಹೇಗೆ, ಅಥವಾ ಡಿಸಿಷನ್ ಮೇಕಿಂಗ್ ಲೇಟ್ ಆಗ್ತಾ ಇದೆಯಾ, ಹೇಗೆ ಅಂತ? ಖಂಡಿತ. ಈಗ ನಾನೀಗ ಎಲ್ಲ ವಾರ್ಡ್ ಬಗ್ಗೆ ನನಗೆ ಎಲ್ಲ ಮಾಹಿತಿಯನ್ನು ತಗೊಂಡು ಬಂದಿಲ್ಲ. ನನಗೆ ಪರ್ಸನಲ್ ಆಗಿ ನನ್ನ ವಾರ್ಡ್ಗೆ ಇರುವಂಥ ಸಮಸ್ಯೆ ಹೇಳಿದೆ. ಖಂಡಿತವಾಗಿ ಅಲ್ಲಲ್ಲಿ ಆ ವಾರ್ಡಲ್ಲಿ ಅದೇ ಸಮಸ್ಯೆ ಇರ್ಬೋದು, ಸೇಮ್ ಸಮಸ್ಯೆ ಇರ್ಬೋದು. ಈಗ ತಡೆಗೋಡೆ ವಿಚಾರ ಬಂದಾಗ ನಾನು ಫಂಡ್ಸ್, ನಮಗೆ ಶಾಸಕರು ಎಷ್ಟು ಫಂಡ್ ಕೊಟ್ಟಿದ್ದಾರೆ ಅದನ್ನು ನಾವು ಕೆಲಸ ಮಾಡಿದ್ದೇವೆ. ಅಲ್ಲಿ ಎಲ್ಲೆಲ್ಲಿ ಅಗತ್ಯ ಇದ್ದಲ್ಲಿ ಮಾಡಿದ್ದೇವೆ. ಈಗ ಇನ್ನೂ ಕೆಲವೊಂದು ಜಾಗದಲ್ಲಿ ಬಾಕಿ ಇದೆ. ಈ 1-2 ವರ್ಷದಲ್ಲಿ ಅಂತೂ ತಡೆಗೋಡೆ ನನ್ನ ಒಂದು ಸಣ್ಣ ಪೀಸ್, ಅದು ಕೂಡ ಕಾರ್ಪೊರೇಷನ್ ಇದು ಜನರಲ್ ಫಂಡ್ ಅಲ್ಲಿ ಮೊನ್ನೆ ಒಂದು ಸಣ್ಣ ಪೀಸ್ ಆಯ್ತು. ಬೇರೆ ಯಾವುದೇ ಫಂಡ್ ನಮಗೆ ನಿಜವಾಗಿ ನಾವು ನೋಡಿದ್ರೆ ಮಂಗಳೂರಲ್ಲಿ ಈಗ ನಿಜವಾಗಿ ಅಗತ್ಯ ಇರುವಂತದ್ದು ತಡೆಗೋಡೆಗೆ ಬೇಕಾಗಿರುವಂತಹ ಫಂಡ್ಸ್. ಈಗ ಪ್ರೆಸೆಂಟ್ಲಿ ರೋಡ್ಸ್ ಹೆಚ್ಚಾಗಿ ಎಲ್ಲಾ ಕಡೆ ರೋಡ್ ಚೆನ್ನಾಗಿ ಆಗಿದೆ, ಏನು ಸಮಸ್ಯೆ ಅಷ್ಟಿಲ್ಲ. ಎಲ್ಲ ನಮ್ಮ MLAs ನವರು ಇರ್ಬೋದು, MP ನವರು ಇರ್ಬೋದು. ಈಗ ಮುಖ್ಯವಾಗಿ ನಮ್ಮ ಏಮ್ ಅಂದ್ರೆ ಕೃತಕ ನೆರೆಗಳನ್ನ ಹೇಗೆ ಅದನ್ನು ಸರಿ ಮಾಡ್ಬೇಕು. ಯಾಕೆ ನೋಡಿ, ಇದರಲ್ಲಿ ನಾನು ಆಗ ಹೇಳಿದ ಹಾಗೆ ನಿಮ್ಗೆ ಈ ಸಮಸ್ಯೆ ಪ್ರತಿ ವರ್ಷ ಬರುವ ಸಮಸ್ಯೆ. ಇವತ್ತು ನಾವು ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ, ಇದನ್ನೇ ನೀವು ನೆಕ್ಸ್ಟ್ ಇಯರ್ ನನ್ನನ್ನು ಕರೆದ್ರೆ ನಾನು ಇದನ್ನೇ ಮಾತಾಡ್ತೇನೆ. ನಮ್ಮ ಪರಿಸ್ಥಿತಿ ಇದೇ ರೀತಿ ಇರುತ್ತೆ, ಏನು ಡೆವಲಪ್ಮೆಂಟ್ ಆಗಲ್ಲ. ನಾವು ಎಷ್ಟು ಹೇಳಿದ್ರು ಈ ಅಧಿಕಾರಿನವರು ಒಮ್ಮೆ ಇರ್ತಾರೆ, ಅವರು ಟ್ರಾನ್ಸ್ಫರ್ ಆಗ್ತಾರೆ, ಆಚೆ ಈಚೆ ಆಗ್ತಾರೆ, ಬಟ್ ಏನು ಕೆಲಸ ಇದೆ ಇದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇರಬೇಕು ಅವರಿಗೆ. ಫೆಬ್ರವರಿಯಲ್ಲಿ ನೀವು ಇನಿಷಿಯೇಟ್ ತಗೊಳ್ಬೇಕು. ಮಾರ್ಚ್ ಅಲ್ಲಿ ಟೆಂಡರ್ ಪ್ರಾಸೆಸ್ ಇದ್ರೆ ಟೆಂಡರ್ ಪ್ರಾಸೆಸ್ ಫಿನಿಶ್ ಮಾಡಿ. ಏಪ್ರಿಲ್ ಅಲ್ಲಿ ನಿಮ್ಮ ಕೆಲಸ ಫಿನಿಶ್ ಮಾಡಿ. ಕೆಲಸ ಆದ ನಂತರ ನೋಡಿ, ನೇಚರ್ ವೈಸ್ ಕೂಡ ನಾವು ಕೆಲವೊಂದು ನಮ್ಗೆ ಆಗ್ತದೆ. ಇದನ್ನು ತಡಿಲಿಕ್ಕೆ ಆಗುದಿಲ್ಲ. ಜೋರು ಮಳೆ ಬಂದಾಗ, ಈ ಆರ್ಟಿ ಸಂದರ್ಭದಲ್ಲಿ ತುಂಬಾ ಮಳೆ ಬರುತ್ತೆ, ಆಗ ಹೈ ಟೈಡ್ ಇದ್ದ ಕಾರಣ ಈ ರಿವರ್ ಏನಿದೆ ಅದು ಸಮುದ್ರ ಅಥವಾ ರಿವರ್ ನೀರು ತಗೊಳ್ಳುದಿಲ್ಲ. ಯಾಕಂದ್ರೆ ಅದು ಹಿಂದೆ ಪುಷ್ ಮಾಡ್ತಾ ಇರುತ್ತೆ ಹೈ ಟೈಡ್ ಸಂದರ್ಭ. ಆ ಸಂದರ್ಭದಲ್ಲಿ ಮಳೆ ಬಂದಾಗ ನೆರೆ ಬರುವಂತದನ್ನು ನಾವು ಒಪ್ಪುವ. ಮ್ಯಾನ್ ಮೇಡ್ ಅನ್ನ ಸರಿ ಮಾಡಿ, ಮ್ಯಾನ್ ಮೇಡ್ ಅನ್ನು ಸರಿ ಮಾಡ್ಬೇಕಾದ್ರೆ ಮ್ಯಾನ್ ಮೇಡ್ ಅನ್ನು ಯಾರು ಸರಿ ಮಾಡ್ಬೇಕು? ಮ್ಯಾನ್ ಯಾರು ಅಧಿಕಾರದಲ್ಲಿ ಕೂತ್ಕೊಂಡಿದ್ದಾರೆ, ಅವರದನ್ನು ಅವರ ಕೆಲಸವನ್ನು ಅವರು ಸರಿಯಾಗಿ ಮಾಡಿದ್ರೆ, ಡಿಸಿಲ್ಟಿಂಗ್ ಕೆಲಸ ಸರಿಯಾಗಿ ಮಾಡಿದ್ರೆ, ಮತ್ತೆ ಬಂದ ನೆರೆಗೆ ನಾವು ಅವರನ್ನು ಹೊಣೆ
ತೋರಿಸ್ಲಿಕ್ಕೆ ಆಗುದಿಲ್ಲ. ಒಬ್ಬ ಆಸ್ ಎ ಕಾರ್ಪೊರೇಟ್ ನನಗೆ ಕಾಲ್ ಬಂದಾಗ ನನ್ನ ಕೆಲಸ ಏನು, ನಾನು ಹೋಗಿ ಅಲ್ಲಿ ಡಿಸಿಲ್ಟಿಂಗ್ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಸಿಸ್ಟಮ್ ಇಲ್ಲ. ಮಾಡುವವರು ಯಾರು? ಅಧಿಕಾರಿ ವರ್ಗದವರು. ಇದೇ ಪ್ರೋಸೆಸ್ ಎವ್ರಿ ಇಯರ್ ಅಲ್ಲ, ಅದನ್ನು ಬೇಗನೆ ಮಾಡಿ. ಯಾರು ನಿಮ್ಗೆ ಬೈತಾರೆ? ಈಗ ನಾನಿಷ್ಟು ಮಾತಾಡ್ಬೇಕಾದ್ರೆ ನಾವು ಅದನ್ನು ಫೇಸ್ ಮಾಡಿದ್ದನ್ನು ಮಾತಾಡೋದು. ನಾನು ಇಂಡಿವಿಜುವಲ್ ಆಗಿ ಕಮಿಷನರ್ ಅಲ್ಲಿ ಚೇಂಜ್ ಆಗ್ತಾ ಇರ್ತಾರೆ. ನಾವು ಮಾತಾಡೋದು ಕಮಿಷನರ್ಗೆ, ನಾವು ಮಾತಾಡೋದು DC ಅವರಿಗೆ, ನಮ್ಮ ವಾರ್ಡಿನ ಜೆ ಇರ್ಬೋದು, ಅವರ ಜೆ ಇರ್ಬೋದು, AW ಇರ್ಬೋದು, SC ಇರ್ಬೋದು, E ಇರ್ಬೋದು, ನಾವು ಅವರಿಗೆ ಮಾತಾಡುವಂಥದ್ದು. ಅಧಿಕಾರಿಗಳು ಟ್ರಾನ್ಸ್ಫರ್ ಆದ್ರು ಆ ಹುದ್ದೆ ಅದೇ ನಾವು ಮಾತಾಡೋದು ವ್ಯಕ್ತಿಗೆ ಅಲ್ಲ, ಕಿರಣ್ ಕುಮಾರ್ಗೆ ಮಾತಾಡೋದು, ಅಲ್ಲಿರುವ ಕಾರ್ಪೊರೇಟರ್ಗೆ ಮಾತಾಡೋದು. ಈಗ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಹೋದ್ರು ಇಲ್ಲಿಯ ಪರಿಸ್ಥಿತಿಗಳನ್ನ ಅವರು ತಮ್ಮ ಬರುವ ಅಧಿಕಾರಿಗಳಿಗೆ ಹೇಳಿಬಿಟ್ಟು ಹ್ಯಾಂಡ್ ಓವರ್ ಮಾಡಿ ಹೋಗುವಂಥದ್ದಲ್ವಾ? ಓಕೆ ರಮೇಶ್ ಅಣ್ಣ, ಈಗ ತಮ್ಮ ಏರಿಯಾದಲ್ಲಿ ಕಿರಣ್ ಹೇಳಿದಾಗೆ ಈ ವಿಶೇಷ ಗ್ಯಾಂಗ್ಗಳು ಏನಾದ್ರು ಬಂದು ಸ್ವಚ್ಛ ಮಾಡಿದ್ದೆಲ್ಲ ನೋಡಿದ್ರ? ಎಷ್ಟು ದಿವಸ ಬಂದಿದ್ದಾರಾ? ಎಲ್ಲ ಕಡೆ ಮಾಡಿದಾರಾ? ಹೇಗೆ ಅಂತ? ಎಷ್ಟು ತನಕ ಬರಲಿಲ್ಲ. ನಾವು ಫೆಬ್ರವರಿ ತಿಂಗಳಿಂದ ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಯಾವುದು ಚರಂಡಿ ಕ್ಲೀನಿಂಗ್. ಓಕೆ. ರೈಟಿಂಗ್ಲೇ ಕೊಟ್ಟಿದ್ದೇವೆ ನಮ್ಮ ಅಸೋಸಿಯೇಷನ್ ಮುಖಾಂತರ. ಓಕೆ. ಫೋನ್ ಕೂಡ ಮಾಡ್ತೇವೆ, ಮೆಸೇಜ್ ಮಾಡ್ತೇವೆ. ಮತ್ತು ಕೂಡ ಅವ್ರದ್ದು ಕಿರಣ್ ಹೇಳಿದಾಗೆ ಅದು ಟೆಂಡರ್ ಪ್ರೊಸೆಸ್ಸಿನಲ್ಲಿದೆ, ಅದು ನಾಳೆ ಆಗ್ತದೆ, ನಾಡ್ದು ಆಗ್ತದೆ. ಇನ್ನು ಯಾವಾಗ ಮಾಡೋದು? ಇನ್ನು ಸಡನ್ ಮಳೆ ಬಂದರೆ ಈ ಬಾರಿ ಏಪ್ರಿಲ್ ನಲ್ಲಿ ಟೆಂಡರ್ ಮಾಡಿರುವಂತದೇ ಬಹುದೊಡ್ಡ ಎಡವಟ್ಟು. ಮಾರ್ಚ್ ಒಳಗೆ ಮುಗಿಬೇಕು. ಈಗ ಗ್ಯಾಂಗ್ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತ ಅಧಿಕಾರಿಗಳು ಇರುವಾಗ ಅದೊಂದು ಎಷ್ಟು ಕೇರ್ಫುಲ್ ಅಂದರೆ ಭಾಳಷ್ಟು ಒಂದು ವ್ಯವಸ್ಥಿತ ಇತ್ತು. 1 ವಾರ್ಡಿಗೆ ಅಥವಾ 6 ವಾರ್ಡಿಗೆ 10 ವಾರ್ಡಿಗೆ ಒಂದು 5-10 ಜನರ ತಂಡ, ಅವರಿಗೆ ಒಂದು ವಾಹನ, ತುರ್ತಾಗಿ ತೋಡುಗಳನ್ನು ಕ್ಲೀನ್ ಮಾಡುವಂಥದ್ದು. ಇದೆಲ್ಲ ಪ್ರೋಸೆಸ್ಗಳು ಈ ಬಾರಿ ಯಾಕೆ ನಿಧಾನಗತಿ? ನೋಡಿ, ನನಗೆ ಇದು ಏನು ಡೀಟೇಲ್ ಆಗಿ ಹೇಳಬೇಕಾದ್ರೆ, ಒಂದು ಗ್ಯಾಂಗ್ ಅಂದರೆ ಸುಮಾರು ಒಂದು 5 ಜನ ಒಂದು ವಾರ್ಡಿಗೆ, ಅದು 5 ವಾರ್ಡಿಗೆ ಅಲ್ಲ, ಒಂದು ವಾರ್ಡಿಗೆ 5 ಜನ ಗ್ಯಾಂಗಿನ ಸದಸ್ಯ, ಅಂದ್ರೆ 4 ತಿಂಗಳಿಗೆ ಮನ್ಸೂನಿಗೆ ಆಗಿ DC ಅವರು ಆರ್ಡರ್ ಮಾಡುವಂಥದ್ದು. ಈಗ ಆಡಳಿತಾಧಿಕಾರಿ ಅವರಾದ DC ಅವರು ಆರ್ಡರ್ ಮಾಡಿದ್ದಾರೆ, 1 ತಿಂಗಳು ಮುಂಚೆ ಮಾಡ್ತಾರೆ. ಈ ನೋಡಿ, ಕೆಲವು ಮುಂಚೆಲ್ಲ ಹೇಗಿತ್ತಂದ್ರೆ 3 ಮಂತ್ಸ್ಗೆ ಕೊಡ್ತಾರೆ, ಕೆಲವೊಂದು ವಾರ್ಡಿಗೆ 4 ಮಂತ್ಸ್ ಕೊಡ್ತಾರೆ. ಯಾಕಂದ್ರೆ ನೆರೆ ಬರುವಂತ ವಾರ್ಡ್ಗಳಿಗೆ 1 ತಿಂಗಳು ಹೆಚ್ಚು ಕೊಡ್ತಾರೆ. ಅದರ ಮುಂಚೆನೆ ಶುರು ಮಾಡ್ತಾರೆ ಗ್ಯಾಂಗ್ ಕೊಡುವಂಥದ್ದು. ಇದು ಏನು ನಮ್ಮ ನಾರ್ಮಲ್ ಡಿಸಿಲ್ಟಿಂಗ್ ಬಿಟ್ಟು, ರಾಜಕಾಲುವೆಯನ್ನು ಬಿಟ್ಟು ಗ್ಯಾಂಗ್ ಅಂತ ಹೇಳಿ ಕೊಡ್ತಾರೆ. ರೆಗ್ಯುಲರ್ ಹೆಲ್ತ್ನವರು ಕ್ಲೀನಿಂಗ್ ಮಾಡೋರನ್ನು ಬಿಟ್ಟು ಈ ರೈನಿ ಸೀಸನ್ ಮನ್ಸೂನಿಗೋಸ್ಕರ ನಮಗೆ 4 ಮಂತ್ಸ್ಗೆ 5 ಜನರ ತಂಡವನ್ನು ಕೊಡ್ತಾರೆ. ಅದು ಕೂಡ ಟೆಂಡರ್ ಬೇಸಿಸ್ ಅಲ್ಲಿ. ಮುಂಚೆ ಅದನ್ನು ಟೆಂಡರ್ ಬೇಸಿಸ್ ಮಾಡ್ತಿರ್ಲಿಲ್ಲ. ಅಲ್ಲಿ ಕಾರ್ಪೊರೇಟರ್ ಇರ್ಬೋದು, ಅವರ ರೆಸ್ಪಾನ್ಸಿಬಿಲಿಟಿ ಏನು, ಅವರಿಗೆ ನೀವು ಒಂದು 5 ಜನ ಯಾರಾದ್ರೂ ಕಾಂಟ್ರಾಕ್ಟರ್ ಅನ್ನು ಮಾಡಿಸಿ ಕ್ಲೀನ್ ಮಾಡಿಸಿ, ಆಗ ಕ್ಲಿಯರ್ ಆಗಿ ಎಲ್ಲ ಏನು ಜವಾಬ್ದಾರಿ ಇದ್ರು ಕೂಡ ಕಾರ್ಪೊರೇಟರ್ಗೆ ಬೈಬಹುದು. ಯಾಕಂದ್ರೆ ಕಾರ್ಪೊರೇಟರ್ ಕೈಯಲ್ಲಿ ಆ ಜವಾಬ್ದಾರಿ ಉಂಟು. ನೀವು ಈಗೇನಾಗಿದೆ, ಯಾರಿಗೋ ಒಬ್ರಿಗೆ ಟೆಂಡರ್ ಕೊಡ್ತಾರೆ, ಯಾರಿಗೋ ಒಬ್ರಿಗೆ ಟೆಂಡರ್. ಈಗ ಇವತ್ತು ಕೂಡ ಟೆಂಡರ್ ಆಗ್ಲಿಲ್ಲ ನೋಡಿ. ನಿನ್ನೆ ಮಳೆ ಬಂದಾಗ ನನಗೆ ನನ್ನ ವಾರ್ಡಲ್ಲಿ ನೀರು ಕ್ಲೀನ್ ಮಾಡ್ಲಿಕ್ಕೆ ನನಗೆ ಜನ ಬೇಕಿತ್ತು ಅಲ್ಲಿ ಇದು ಮಾಡ್ಲಿಕ್ಕೆ. ಮತ್ತೆ ನಾನು ಪಾಪ ನಮ್ಮ ಹೆಲ್ತ್ನವರನ್ನು ಕರೆಸಿ, ಆ ಲೇಡೀಸ್ನವರ ಹೆಲ್ತ್ ನಲ್ಲಿ ಇರುವಂತ ಅವರನ್ನೆಲ್ಲ ಕರೆಸಿ ಕ್ಲೀನ್ ಮಾಡಿರುವಂತ, ನಾನೇ ಖುದ್ದು ನಿಂತು ಮಾಡಿರುವಂತದ್ದು ಕೂಡ ಎಷ್ಟೋ ಸಲ ನಾವೇ ಮಾಡಿರುವಂತದ್ದು. ನೀವು ಕೂಡ ತುಂಬಾ ನಮ್ಮ ನೋಡಿ ಕಾರ್ಯಕರ್ತರೆಲ್ಲ ಪಾಪ ಪಬ್ಲಿಕ್ ಅವರೆಲ್ಲ ಅವರ ಮನೆಗೆ ಪಾಪ ನೀರು ಬರಬಾರ್ದು ಹೇಳಿ ಅವರು ಇಳಿದು ಅವ್ರ ಕೆಲಸ ಮಾಡೋದನ್ನ ನಾವು ತುಂಬಾ ಕಡೆ ನೋಡಿದ್ದೇವೆ. ಅದಕ್ಕೆಲ್ಲ ಕಾರಣ ಈ ಅಧಿಕಾರಿ ವರ್ಗದವರೇ. ಈಗ ಇಲ್ಲಿ ಏನಾಗಿದೆ, ಇನ್ನು ಕೂಡ ಟೆಂಡರ್ ಪ್ರೋಸೆಸ್ ಆಗಿಲ್ಲ. ಟೆಂಡರ್ ಮಾಡುವಾಗ ಒಬ್ಬ ಟೆಂಡರ್ ಆಗ್ತಾನೆ. ಟೆಂಡರ್ ಪ್ರೋಸೆಸ್ ಆಗಿ ಒಬ್ಬ ಟೆಂಡರ್ ಅವನ ಎಲಿಜಿಬಿಲಿಟಿ ಇದ್ದಾವ 10 ವಾರ್ಡಿಗೆ ಕೂಡ ಒಬ್ಬನೇ ಟೆಂಡರ್ ಆಗ್ತಾನೆ. ಕಿರಣ್ ಅವರು, ಈಗ ಜಿಲ್ಲಾಧಿಕಾರಿ ಆಡಳಿತ ಇರೋದ್ರಿಂದ ಈ ಬಾರಿಯ ಈ ಟೆಂಡರ್ ಪ್ರೋಸೆಸ್ ಅಥವಾ ಚುನಾಯಿತ ಪ್ರತಿನಿಧಿಗಳು ಇರುವಾಗ ಯಾವ ರೀತಿ ಮುಂಗಡವಾಗಿ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಯಾವ ರೀತಿ ಅದು? ಈ ಬಾರಿ ಕೂಡ ಈ ಟೆಂಡರ್ ಅಂತ ಹೇಳಿ ನನಗೆ ಇವತ್ತು ಮಾಹಿತಿ ಬಂದಿದೆ. ನನಗೆ ನಿನ್ನೆವರೆಗೆ ಬಂದಿರೋ ಮಾಹಿತಿ ಪ್ರಕಾರ ಗ್ಯಾಂಗ್ ಮಾಡಿ ಅದು ಜೆ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ. ಗ್ಯಾಂಗ್ ಮಾಡಿ ನಮ್ಮ ಆಡಳಿತ ಇರುವಾಗಲೂ ಕೂಡ ಈ ಟೆಂಡರ್ ಹೋದ ವರ್ಷ ಕೂಡ ಇತ್ತು, ಅದರ ಮುಂಚಿನ ವರ್ಷ ಕೂಡ. ಅದರ ಮುಂಚೆ ಗ್ಯಾಂಗ್ ಅಂತ ಹೇಳಿ ಟೆಂಡರ್ ಇರ್ಲಿಲ್ಲ. ಒಂದು 2 years ಬ್ಯಾಕ್ ಟೆಂಡರ್ ಇರ್ಲಿಲ್ಲ. ಆಗ ನಮ್ಗೆ ಏನು ಸಮಸ್ಯೆ ಇಲ್ಲ. ಯಾರು ನಾವು ಅಲ್ಲಿನ ಲೋಕಲ್ಸ್ ನವರಿಗೇನೆ ಆ ವರ್ಕ್ ಕೊಡ್ತಾ ಇದ್ವಿ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ಫೋನ್ ಮಾಡಿದ್ರು ನನ್ನ ಫೋನ್ ಮಧ್ಯರಾತ್ರಿಯಲ್ಲಿ ಕೂಡ ತೆಗಿಬೇಕಿಲ್ಲ, ತೆಗಿತಾರೆ ಫೋನ್ ಮಧ್ಯರಾತ್ರಿಯಲ್ಲಿ ಕರ್ಕೊಂಡು ಬರ್ಲಿಕ್ಕೆ. ಟೆಂಡರ್ ಹಾಕುವ ರಾಜ್ಯದಂತೆ ಹಾಕ್ಬಹುದಾ? ಎಲ್ಲಿಂದ ಬಂದು ಎಲ್ಲಿಂದ ಕೂಡ ಬೆಂಗಳೂರಲ್ಲಿ ಕೂತ್ಕೊಂಡು ಸಿಸ್ಟಮ್ ಅಲ್ಲಿ ಕೂತ್ಕೊಂಡು ಟೆಂಡರ್, ನೀವು ಎಲಿಜಿಬಿಲಿಟಿ ಇದ್ರೆ ಯಾರು ಬೆಂಗಳೂರಿನವರು ಬಂದು ಟೆಂಡರ್ ಹಾಕಿ ನೆಕ್ಸ್ಟ್ ನನಗೆ ಫೋನ್ ನೋಡಿ. ನಮ್ದು ಸಿಸ್ಟಮ್ ಎಷ್ಟು ಸಮಸ್ಯೆಯಲ್ಲಿ ಇದೆ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇರಬೇಕಲ್ಲಿ ಟೆಂಡರ್ ಪ್ರೋಸೆಸ್ ಮಾಡುವಂಥದ್ದು. ಬಟ್ ಎಲಿಜಿಬಿಲಿಟಿ ಬಂದವರು ಇಲ್ಲಿ ಏನ್ ಕೆಲಸ ಮಾಡ್ತಾರೆ ಅಂತ ನೋಡಿ, ಅದೇ ನಾನು ಹೇಳುವಂಥದ್ದು. ಈಗ ಎಲಿಜಿಬಿಲಿಟಿ ಕ್ರೈಟೇರಿಯಲ್ಲಿ ಇದನ್ನು ಕೂಡ ಹಾಕಬೇಕು. ಇಲ್ಲಿ ಹಾಕುವಂತ ಟೆಂಡರ್ ಇಲ್ಲಿನ ಲೋಕಲ್ ಕಾಂಟ್ರಾಕ್ಟರ್ ಇರುವವರೇ. ಎಲ್ಲಿ ಒಬ್ರು ಬೆಂಗಳೂರಲ್ಲಿ ಕೂತ್ಕೊಂಡು ಒಬ್ರು ಕನ್ನಡದವರು ಬಂದು ನನಗೆ ಫೋನ್ ಮಾಡ್ತಾರೆ, ಅಣ್ಣ ನಿಮ್ಮ ಟೆಂಡರ್ ನನಗೆ ಬಂದಿದೆ, ಇದು ಕೆಲಸ ಎಲ್ಲಿ ತೋರಿಸಿ ಹೇಳಿ. ಅವರು ಒಂದು ಜಾಗದ ಕೆಲಸ ಅಲ್ಲಿ 5 ಲಕ್ಷದ ಕೆಲಸ ಆದ್ರೆ ಅವರೊಂದು ಲೋ ಹಾಕಿ ಕಡಿಮೆಗೆ ಹಾಕಿ ಒಂದು 3-3.5 ಲಕ್ಷಕ್ಕೆ ಟೆಂಡರ್ ಹಾಕ್ತಾರೆ, ಅವರಿಗೆ ಸಿಗ್ತದೆ. ಇಲ್ಲಿ ಲೋಕಲ್ನವರಿಗೆ ಅವ್ರಿಗೆ ಸರಿ ಜಾಗದ ಕೆಲಸ ಗೊತ್ತಿರುತ್ತೆ, ಸರಿಯಾಗಿ ಕೆಲಸ ಮಾಡಿ 4 ಲಕ್ಷ 4.5 ಲಕ್ಷ ಬೇಕು, ಅವ್ರು 4.5 ಹಾಕಿರ್ತಾರೆ, ಅವ್ರಿಗೆ ಸಿಗುದಿಲ್ಲ. 3.5 ಹಾಕಿದವನಿಗೆ ಸಿಗ್ತದೆ ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು. ಅವ ಇಲ್ಲಿ ಬಂದು ನೋಡುವಾಗ
ನನ್ನ ಹತ್ರ ಫಂಡ್ ಇರುವುದು ಈಗ 3.5 ಲಕ್ಷ ಮಾತ್ರ. Okay. ನನಗೆ ಅದಕ್ಕಿಂತ ಹೆಚ್ಚು ಮಾಡಲಿ, ಅರ್ಧಂಬರ್ಧ ಕೆಲಸ ಮಾಡಿ ಹೋಗ್ತೇನೆ. ಕಳಪೆ ಕಾಮಗಾರಿ ಆಗುವುದೇ ಈ ಲೋ ಅಲ್ಲಿ ಟೆಂಡರ್ ಹಾಕಿದಾಗ. ಅದು ಯಾರೇ ಹಾಕಲಿ, ನಿಮ್ಮ 10 ಲಕ್ಷ ಟೆಂಡರ್ ಅನ್ನು ಅಷ್ಟು ಕಡಿಮೆ ಹಾಕಿದ್ರೆ ಅಂದ್ರೆ ಅಲ್ಲಿ ಕಳಪೆ ಕಾಮಗಾರಿ ಎಂಬುದು ಗ್ಯಾರಂಟಿಯನ್ನು ನಾನು ಕೊಡ್ತೇನೆ. ಕಿರಣ್ ಅವರಿಗೆ ಇನ್ನೊಂದು, ಈ ಜಲಸಿರಿ ಕಾಮಗಾರಿ ಇರ್ಬೋದು ಅಥವಾ ಕಾಂಕ್ರೀಟೀಕರಣ ರಸ್ತೆಗಳಿದ್ದಿರ್ಬೋದು, ಇವುಗಳಿಂದಾಗಿ ಸಮೀಪದ ತೋಡುಗಳು ಮುಚ್ಚಿ ಹೋಗಿರುವಂಥದ್ದು ಅಥವಾ ಸ್ವಲ್ಪ ರಸ್ತೆ ವಿಸ್ತರಣೆ ಆಗಬೇಕು ಅಂತೇಳಿ ತೋಡುಗಳು ಎನ್ಕ್ರೋಚ್ಮೆಂಟ್ ಆಗಿರ್ಬೋದು, ಅಂಥದ್ದಿಂದ ಕೂಡ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು ಕೆಲವು ಸಾರ್ವಜನಿಕರ ಆರೋಪ. ಅಂಥದ್ದೇನಾದ್ರೂ ಆಗಿದೆ, ಅದು ಕೂಡ ಸಮಸ್ಯೆ ಆಗ್ತದೆ. ಜಲಸಿರಿ ಕೆಲಸ ನೋಡಿ, ಅಂದ್ರೆ ಅವರ ಮಣ್ಣನ್ನು ತೆಗೆದು ತೋಡಿಗೆ ಹಾಕಿ ಹೋಗಿದ್ದಾರೆ, ಕ್ಲೀನ್ ಮಾಡಿಲ್ಲ ಅನ್ನತಕ್ಕಂಥ ಬಹಳಷ್ಟು. ಇವತ್ತು ಅಲ್ಲ, ಫಾರ್ ಎಕ್ಸಾಂಪಲ್ ಇವತ್ತು ನನ್ನ ವಾರ್ಡಲ್ಲಿ ನಾನು ನಮ್ಮ ಜಲಸಿರಿ ರಿಸ್ಟೋರೇಷನ್ ನೋಡಿ, ಅದರಲ್ಲಿ ಕೂಡ ನೋಡಿ ಆ ಜಲಸಿರಿ ಕೆಲಸ ಮಾಡೋರು ಏನ್ ಮಾಡ್ತಾರೆ, ಅಗಿಯೋರು ಒಂದು ಟೀಮ್, ಅವರಿಗೆ ಒಂದು ಬೇರೆನೇ ಟೆಂಡರ್, ಅವರೊಂದು ಬೇರೆ ಟೀಮ್ ಪೈಪ್ಲೈನ್ ಹಾಕಿ ಅವ ಮುಚ್ಚಿ ಒಂದು ಅದು ಕೂತ್ಕೊಳ್ಬೇಕು 4-5 ತಿಂಗಳು ಅದು ಸೆಟ್ ಆಗ್ಬೇಕಂತೇಳಿ ಮತ್ತೆ ಇನ್ನೊಂದು ಟೀಮ್, ಅದಕ್ಕೆ ರಿಸ್ಟೋರೇಷನ್ ಬರುವಂತ ಟೀಮೇ ಬೇರೆ. ಇವರು ನಾವು ನೋಡಿ, ಇವತ್ತು ಕೂಡ ನಾನು ಡಿಸ್ಕಷನ್ ಮಾಡಿದೆ, ನಮ್ಮ ವಾರ್ಡಿಗೆ ಸಂಬಂಧಪಟ್ಟ ಜಲಸಿರಿ ಅಧಿಕಾರಿ ಹತ್ರ ಮಾಹಿತಿಯನ್ನು ತಗೊಂಡೆ ನಾನು ಇವತ್ತು ಅವರನ್ನೆಲ್ಲ ನನ್ನ ವಾರ್ಡಲ್ಲಿ ಎಲ್ಲೆಲ್ಲಿ ಬಾಕಿ ಎಲ್ಲ ನಾನು ತಿರುಗಿಸಿದೆ ಅವರನ್ನು ನೋಡಿ, ಇಲ್ಲಿ ಅವರು ಎಲ್ಲ ಲೊಕೇಶನ್ ತೆಗೆದ್ರು, ಇಮಿಡಿಯೇಟ್ ಮಾಡ್ತೇನೆ ಸರ್, ಮಳೆಗಾಲ ಮುಂಚೆ ಫಿನಿಶ್ ಮಾಡ್ತೇನೆ ಹೇಳಿದ್ರು. ಪಾಪ ಅವರ ಡ್ಯೂಟಿ ಅವ್ರು ಮಾಡಿದ್ರು, ತಪ್ಪಿಲ್ಲ. ನಾನು ಕೇಳುವಂಥದ್ದು, ಒಂದು ವಾರ್ಡಿನಲ್ಲಿ ನೀವು ಎಲ್ಲಿ ಅಗಿತೀರಾ ಅದರದ್ದು ಶೆಡ್ಯೂಲ್ ನಿಮ್ಮ ಹತ್ರ ಇರಲ್ವಾ? ಎಲ್ಲಿ ಆಗ್ತಿದ್ದೀರಿ ನಿಮ್ಮ ಹತ್ರ ಲಿಸ್ಟ್ ಇರಲ್ವಾ? ಇದನ್ನು ತೋರಿಸ್ಲಿಕ್ಕೆ ನಾನು ಬಂದು ತೋರಿಸ್ಬೇಕಾ ಅಂತ ನನ್ನ ಪ್ರಶ್ನೆ. ನನಗೆ ಜನರು ಕಂಪ್ಲೇಂಟ್ ಮಾಡ್ಬೇಕಾ, ಎನ್ನ ಇಲ್ಲದೆದ್ರು ಒಕ್ಕುದೇರನ್ನ ಕನೆಕ್ಷನ್ ಮಂತದೇರು ಅವು ಮಣ್ಣು ಬಾರ್ದೇ ರೀತಿ ಕುಲ್ಲುದು ನೋಡಿ. ಪಾಪ ಜನರಿಗೆ ಅಷ್ಟು ಸಮಸ್ಯೆ ನಾವು ಕೊಡ್ಬೇಕಾ? ಈ ಅಧಿಕಾರಿ ಅವರ ಹತ್ರ ಲಿಸ್ಟ್ ಇರಲ್ವಾ? ಈಗ ಅದನ್ನೆಲ್ಲ ಸಂಪೂರ್ಣ ಜವಾಬ್ದಾರಿ ತಗೊಳ್ಬೇಕಾದವ್ರು ಯಾರು? ರೆಸ್ಪಾನ್ಸಿಬಲ್ ಪರ್ಸನ್ ಅಲ್ಲಿ ಜೂನಿಯರ್ ಇಂಜಿನಿಯರ್ ಜೆ ಯಾರಿದ್ದಾರೆ, ಅವರಿಗೆ ಎಲ್ಲ ಮಾಹಿತಿ. ಯಾವುದೇ ಫಂಡ್ ಬರ್ಲಿ, ಅದು ಸ್ಟೇಟ್ ಇರ್ಲಿ ಸೆಂಟ್ರಲ್ ಇರ್ಲಿ ಏನಿರ್ಲಿ, ಅಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಒಬ್ಬ ಡಿಗ್ ಮಾಡುವಾಗ ಬಂದು ಕೇಳುವಂತ ಪ್ರಶ್ನೆ ಕೇಳುವಂತ ಜವಾಬ್ದಾರಿ ಇರುವಂತದ್ದು ಅಲ್ಲಿದು ಜೆ ಅವರು. ಜೆ ಪ್ರಶ್ನೆಗೆ ಏನ್ಬೇಕು, ನಾನು ಹೋಗಿ ನಿಲ್ಲಿಸುದು, ಕೆಲಸ ನಿಲ್ಲಿಸುದು, ಆಗ ಪಾಪ ಅವರಿಗೆ ಬೇಸರ ಆಗುದು, ಯಾರಿಗೆ ಯಾರ್ದು ಕೆಲಸ ಆಗ್ತಾ ಉಂಟು. ಹಾಗೆ ಆಗ್ಬಾರ್ದು. ಜೆ ಅವ್ರು ಯಾಕಿರುದಲ್ಲಿ. ಈಗ ನಮ್ಮ ಚರ್ಚೆಯ ಸಮಯ ಮುಕ್ತಾಯ ಆಗ್ತಾ ಇದೆ. ರಮೇಶಣ್ಣ, ಈಗ ಅದಕ್ಕೀಗ ನಮ್ಮ ಸುಭಾಷಿತ ನಗರದಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕಾದ್ರೆ ತಾವು ಯಾವ ರೀತಿಯ ಮನವಿಯನ್ನು ಜಿಲ್ಲಾಡಳಿತಕ್ಕೆ ಮಾಡಲಿಕ್ಕೆ ಬಯಸ್ತೀರಿ? ಏನಾಗಬೇಕಿದೆ? ರಾಜಕಾಲ ಇರ್ಬೋದು ಅಥವಾ ಕೃತಕ ನೆರೆಯನ್ನು ಪೂರ್ಣವಾಗಿ ಅಲ್ಲದಿದ್ರು ಏನು ಸ್ವಲ್ಪ ಮಟ್ಟಿಗೆ ಆದರೂ ತಡೆ ಮಾಡಬೇಕಾದ್ರೆ ತಾವು ಹೇಳಿದ ಹಾಗೆ ತಮ್ಮದೇ ಒಂದು ಯೋಜನೆ ಇರ್ತದೆ, ಅದನ್ನು ಜಿಲ್ಲಾಡಳಿತಕ್ಕೆ ಯಾವ ರೀತಿ ಹೇಳಲಿಕ್ಕೆ ಬಯಸ್ತೀರಿ? ಅಂದರೆ ಇದು ಮಳೆ ನೀರು ಹರಿಯುವ ಚೆರೆ, ಹೌದು, ಅದು ಏಪ್ರಿಲ್ ತಿಂಗಳ ಒಳಗೆ ಸ್ವಚ್ಛ ಮಾಡಬೇಕು. ಆದರೆ ನಮ್ಮಲ್ಲಿ ಕೆಲವು ಮುಚ್ಚಿತ ಚರಂಡಿ ಉಂಟು, ಸ್ಲ್ಯಾಬ್ ಆಗಿದ್ದು. ಅದನ್ನು ಕೂಡ ತೆಗೆದು ಕ್ಲೀನ್ ಮಾಡಬೇಕು. ಮತ್ತೆ ಇದು ನಮ್ಮ ರಾಜಕಾಲದ ಹೂಳೆತ್ತುವುದು, ಅದು ಕೂಡ ಏಪ್ರಿಲ್ನ ಒಳಗೆ ಆಗಬೇಕು, ಮೇ ತಿಂಗಳಿಗೆ ಇಡಲೇಬಾರದು. ಮತ್ತೆ ಬಾಕಿ ಉಳಿದಿರುವ ತಡೆಗೋಡೆ ಮಾಡಿ ಅದರ ಹೈಟನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿದರೆ ಸದ್ಯದ ಮಾಡಿ ಸುಭಾಷಿತಗಳಲ್ಲಿ ಮತ್ತೆ ಕೃತಕ ನೆರೆ ಬರಲಿಕ್ಕಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಕಿರಣ್ ಸರ್, ಇದೀಗ ಕೊನೆಯದಾಗಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈಗ ಜಿಲ್ಲಾಡಳಿತದ ಒಂದು ಅಧಿಕಾರ ಇರುವುದು ತಮಗೆ ಗೊತ್ತಿದೆ. ಈ ಬಾರಿಯ ಮಳೆಗಾಲಕ್ಕೆ ಏನೆಲ್ಲ ಸಮಸ್ಯೆ ಅಂತ ತಾವು ಹೇಳಿದ್ರಿ, ಆದರೆ ಈಗ ತುರ್ತಾಗಿ ಜಿಲ್ಲಾಡಳಿತ ಈ ನಮಗೆ 100% ಏನೋ ಈ ಒಂದು ನೆರೆಯನ್ನು ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಆದರೆ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಇರುವಾಗ ತಮಗೆ ಗೊತ್ತಿದ್ದ ಹಾಗೆ ಅಲ್ಲಲ್ಲಿಗೆ ಅದನ್ನು ನಿರ್ವಹಿಸುವಂಥ ಕೆಲಸವನ್ನು ತಾವು ಮಾಡಿದವು. ಯಾವುದೆಲ್ಲ ಪಾಯಿಂಟ್ಗಳನ್ನು ಅವರು ಈ ಸಲ ತುರ್ತಾಗಿ ಮಾಡಬೇಕು ಅಂತ ತಮ್ಮ ಗಮನಕ್ಕೆ ಇರುವಂಥ? ನಾನು 2 ವಿಚಾರನ್ನು ಇಡ್ಲಿಕ್ಕೆ, ಇದು ಲಾಸ್ಟ್ ನನಗೆ ಮಾತಾಡುವ ಅವಕಾಶದಲ್ಲಿ ನನ್ನ ಅನಿಸಿಕೆ, ನಾನು 2 ವಿಷಯ ಇಡ್ಲಿಕ್ಕೆ ಇಚ್ಛಿಸ್ತೇನೆ. ಒಂದು ತುರ್ತಾಗಿ, ಮತ್ತೊಂದು ಪರ್ಮನೆಂಟ್ ಆಗಿ. ಎರಡನ್ನು ಕೂಡ ನಾನು ಮುಂದೆ ಇಡ್ಲಿಕ್ಕೆ ಇಚ್ಛಿಸ್ತೇನೆ. ಒಂದು ತುರ್ತಾಗಿ ಇಡುವಂತದ್ದು, ಡಿಸಿಲ್ಟಿಂಗ್ ಎಲ್ಲೆಲ್ಲಿ ಪೆಂಡಿಂಗ್ ಇದೆ, ಡಿಸಿ ಅವರು ಖುದ್ದಾಗಿ ಎಲ್ಲ ವಿಸಿಟ್ ಮಾಡಿ ನೋಡಿ, ಅವರಾಗಿಲ್ಲ ಕಮಿಷನರ್ ಕಳಿಸಿ ಆದಷ್ಟು ಬೇಗ ಎಲ್ಲೆಲ್ಲಿ ಪೆಂಡಿಂಗ್ ಇದೆ ವಿದಿನ್ 10 days. ಯಾಕಂದ್ರೆ ಮನ್ಸೂನ್ ಹತ್ತಿರ ಬರ್ತಾ ಇದೆ. ನಿನ್ನೆದು ಅವಸ್ಥೆ ನೋಡುವಾಗ ನಂಗೆ ಮನ್ಸೂನ್ ಹವಾಮಾನ ವರದಿಯು ಕೂಡ ಆ ರೀತಿ ಬರ್ತದೆ, ಖಂಡಿತ ಬರ್ತದೆ. ನಾವು ಸರಿಯಾಗಿ ನೋಡಿದ್ರೆ ಹೋದ ವರ್ಷ ಇದಕ್ಕಿಂತ ಮುಂಚೆ ಮಳೆ ಬಂದಿದೆ. ನಾವು ಈ ವರ್ಷ ಸ್ವಲ್ಪ ಬೇಗನೆ ಮುಗಿಸ್ಬೇಕಿತ್ತು, ಆದ್ರೆ ಅದೇ ವಿಚಾರವಾಗಿ ನಾವು ಮಾತಾಡ್ತೇವೆ. ಸಮಸ್ಯೆ ಒಂದು ಅದನ್ನ ಇಮಿಡಿಯೇಟ್ ಆಗಿ ಡಿಸಿ ಅವರು ಮುಂದಾಳುತ್ವ ತಗೊಂಡು, ಕಮಿಷನರ್ ಅವರು ಮುಂದಾಳುತ್ವ ತಗೊಂಡು ಅದನ್ನು ಇಮಿಡಿಯೇಟ್ ಆಗಿ ಫಿನಿಶ್ ಮಾಡುವಂತ ಕೆಲಸವನ್ನು ಮಾಡಬೇಕು. ಒಂದು ಇನ್ನೊಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಿ ನಾನು
ಒಂದು ಆಗ ಮಾತಾಡಿದಾಗೆ ಒಂದು ಸಿಂಗಲ್ ಸೈಟ್ ಕೊಡುವಾಗ ನೀವು ಎಲ್ಲ ಕಂಪ್ಲೀಟ್ ಆ ಜಾಗದ್ದು ಫಿಲ್ಲಿಂಗ್ ವರ್ಕ್ ನೋಡಿ, ಹೆಚ್ಚ ಕೃತಕ ನೆರೆ ಬರುವಂತದ್ದೇ. ನಾವು ಎಲ್ಲೆಲ್ಲಿ ಮುಂಚೆ ಗದ್ದೆ ಇತ್ತು, ಈಗ ಅದು ಫಿಲ್ಲಿಂಗ್ ಆಗಿ ಅಲ್ಲಿ ಎಲ್ಲಿ ಕೂಡ ನೀರು ನಿಲ್ಲುವುದಕ್ಕೆ, ನೀರು ಭೂಮಿ ಎಳೆಯುವುದಕ್ಕೆ ಜಾಗ ಇಲ್ಲ. ಎಲ್ಲ ನೀರು ಈಗ ರೋಡು ಕಾಂಕ್ರೀಟ್ ಆಗಿದೆ. ಎಲ್ಲ ನೀರು ಬರುವಂತದ್ದು ಎಲ್ಲಿ ನಮ್ಗೆ ತೋಡು ಸಿಗ್ತಾ ಉಂಟು, ಅಲ್ಲಿ ಹುಡುಕಿ ಹುಡುಕಿ ನೀರು ಬಂದು ತೋಡಿಗೆ ಬರ್ತಾ ಉಂಟು. ತೋಡಿಂದ ಓವರ್ಫ್ಲೋ ಆಗಿ ಅಲ್ಲಿ ಬದಿಯಲ್ಲಿದ್ದ ಮನೆಗಳೆಲ್ಲ ಮುಳುಗುವಂತ ಪರಿಸ್ಥಿತಿ. ಇದು ದಿಸ್ ಇಸ್ ದ ಮೇನ್ ರೀಸನ್. ನಾನು ಹೇಳುವಂತದ್ದು, ಎಲ್ಲಿ ಸಿಂಗಲ್ ಸೈಟ್ ಕೊಡ್ತೀರಾ, ಸಿಂಗಲ್ ಸೈಟ್ ಕೊಡುವ ಮುಂಚೆ ಅದರ ಮುಂಚೆ ಅಲ್ಲಿದೆಲ್ಲ ಇನ್ಸ್ಪೆಕ್ಷನ್ ಆಗಿ ಅವರಿಗೆ ಕ್ಲಿಯರ್ ಆಗಿ ಕೊಡಬೇಕು. ಮಳೆ ನೀರು ಹರಿದು ಹೋಗುವ ನೀರು ಅಥವಾ ಇಷ್ಟೇ ಫಿಲ್ಲಿಂಗ್ ಮಾಡ್ಬೇಕು, ಇನ್ನೊಬ್ಬರಿಗೆ ತೊಂದರೆ ಆಗದಾಗೆ ರೇಸ್ ಮಾಡಿ ಸಮಸ್ಯೆ ಮಾಡಿ ಅದೊಂದು ಮಾಡಬೇಕು. ಸೆಕೆಂಡ್, ಟೆಂಡರ್ ಪ್ರಾಸೆಸ್. ಈಗ ಅನ್ನ ಮಾತಾಡುವಾಗ ಹೇಳಿದ್ರು ಅವರು ಕ್ಲಿಯರ್ ಆಗಿ, ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ನಿಮ್ಮ ಟೆಂಡರ್ ಪ್ರಾಸೆಸ್ ಫಿನಿಶ್ ಮಾಡಿ ಏಪ್ರಿಲ್ ಅಲ್ಲಿ ನಿಮ್ಮ ಏನು ಡಿಸಿಲ್ಡಿಂಗ್ ಕೆಲಸ ಉಂಟು ಅದನ್ನು ಮುಗಿಸುವಂತ ಕೆಲಸ ಮಾಡಲೇಬೇಕು ಎವ್ರಿ ಇಯರ್. ಇನ್ನೊಂದು ಫೈನಲಿ ಎಲ್ಲೆಲ್ಲಿ ಪೆಂಡಿಂಗ್ ಇರುವಂತ ರಿಟೈನಿಂಗ್ ವಾಲ್ಸ್, ಅದು ನೀವು ರಾಜ್ಯದಿಂದ ಬರಲಿ ಫಂಡ್ ಅಥವಾ ನಾನು ರಾಜ್ಯದ್ದೇ ಬರ್ಬೇಕಂತ ಮಾತಾಡಲ್ಲ. ಈಗ ನಮ್ಮ ಜನರಲ್ ಫಂಡ್ ಅಲ್ಲಿ ನಾವು ಮಂಗಳೂರು ಮಹಾನಗರ ಪಾಲಿಕೆ ಸುತ್ತಿದ್ರೆ ನೂರಾರು ಕೆಲಸ ಆಗ್ತಾ ಉಂಟು. ಎಲ್ಲಿ ಅಗತ್ಯ ಇಲ್ವೋ ಅಂತದ್ದು ರೋಡು ಆಗ್ತಾ ಉಂಟು. ಯಾರ್ಯಾರ ಮನೆಯ ಮುಂದೆ ಎಲ್ಲಿ ರೋಡ್ ಬೇಕು ಅದು ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ರೋಡ್ ಕೋಟಿ ಕಟ್ಟಲೆ ಖರ್ಚು ಮಾಡಿ ಮಾಡ್ತಾರೆ. ಮೊನ್ನೆ ಮಹಾತ್ಮ ಗಾಂಧಿ ಇದರಲ್ಲಿ ಬಂದಿರುವಂತ 160 ಕೋಟಿ ಫಂಡ್ ಇದೆ, ಅದರಲ್ಲಿ ಒಂದು 5-10 ಕೋಟಿ ನೀವು ರಿಟೈನಿಂಗ್ ಒಳ್ಳೆ ಇಡ್ಲಿಕ್ಕೆ ಆಗಿಲ್ವಾ? ನನ್ನ ಪ್ರಶ್ನೆ, ಎಲ್ಲಿ ಇನ್ನು ಬರುವಂತ ಫಂಡ್, ಅದು ಯಾವುದೇ ಫಂಡ್ ಇರಲಿ, ಸ್ಟೇಟ್ ಇರಲಿ, ಜನರಲ್ ಫಂಡ್ ಇರಲಿ, ಎಲ್ಲ ನಮ್ಮ ಕಮಿಷನರ್, DC, ಎಲ್ಲ ಜನಪ್ರತಿನಿಧಿಗಳಂತೂ ಪಾಪ ನಮ್ಗಂತೂ ಸಾಕಾಗ್ಬಿಟ್ಟಿದೆ ಮಾತಾಡಿ 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 ಮಾತಾಡಿ. ನಾವು ನಮ್ಮ ಶಾಸಕರುಗಳಿಗೆ, ನಮ್ಮ ಸಂಸದರಿಗೆ ಇದನ್ನು ಪ್ರತಿ ಸಲ ಇದನ್ನೇ ಪಾಪ ಮಾತಾಡೋದು. ಅವರು ಫಂಡ್ ಪ್ರಾಸೆಸ್ ಬಂದಾಗ ಅಲ್ಲಿ ಈಗಂತೂ ಮಾತಾಡ್ಲಿಕ್ಕೆ ನಾವಿಲ್ಲ. ಗವರ್ಮೆಂಟ್ ಚೇಂಜ್ ಇದ್ದ ಕಾರಣ ಯಾವುದು ಆಗ್ತಾ ಇಲ್ಲ. ಇದ್ದಾಗ ನಾವು ಆದಷ್ಟು ಕೆಲಸ ಮಾಡಿದ್ದೇವೆ ನಮ್ಮ ಟೈಮ್. ನಮ್ಗೆ ಅಂತೂ ಒಂದು ಖುಷಿ ಇದೆ, ನಾವು ಕೆಲಸ ಮಾಡಿದ್ದೇವೆ. ಬಟ್ ಈಗ ಆಗ್ತಾ ಇಲ್ಲ, ಬೇಸರ ಇದೆ. ನಾನು ಹೇಳುವಂತದ್ದು, ಯಾವುದೇ ಫಂಡ್ ಬರಲಿ ಫಸ್ಟ್ ಇಂಪಾರ್ಟೆನ್ಸ್ ಕೊಡುವಂತದ್ದು ಎಲ್ಲಾ ರಾಜಕಾಲುವೆಗಳಿಗೆ ತಡೆಗೋಡೆ ಮಾಡುವಂತದ್ದನ್ನು ಫಸ್ಟ್ ಪ್ರಯಾರಿಟಿ ಬೇಸ್. ಮತ್ತೆ ಗ್ಯಾಂಗ್ ಕೂಡ ಇಮಿಡಿಯೇಟ್ ರೆಡಿ ಮಾಡ್ಬೇಕು ಎಲ್ಲ ಇಮಿಡಿಯೇಟ್. ಈಗ ಇವತ್ತು ಟೆಂಡರ್ ಆಗ್ತಾ ಇದೆ ಅಂತ ಹೇಳಿದ್ರು, ಅದು ಇನ್ನು ಟೆಂಡರ್ ಆಗಿ ಅವರ ಅಗ್ರಿಮೆಂಟ್ ಆಗುವಾಗ ಇನ್ನೊಂದು 15-20 ದಿವಸದಾಗ ಆಗಲ್ಲ. ನಮ್ಗೆ ನಾಳೆಯಿಂದಲೇ ಗ್ಯಾಂಗಿನ ಪ್ರಾಸೆಸ್ ಮಾಡಿ, ಟೆಂಡರ್ ಆಗಿಲ್ಲ ತೊಂದರೆ ಇಲ್ಲ, ನೀವು ಯಾರಾದ್ರೂ JE ಮುಖೇನ ಒಂದು 5 ಜನರನ್ನು ಹಾಕಿಸಿ ನಮ್ಗೆ ನಾಳೆಯಿಂದಲೇ ಅಲ್ಲಿ ಜನ ರೆಡಿ ಮಾಡಿ, ನಾವು ನಮ್ಮ ತೋಡನ್ನು ಕ್ಲೀನ್ ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಜನರು ಪಾಪ ನೋಡಿ ತಪ್ಪ ಅಭಿಪ್ರಾಯದಲ್ಲಿ ಇದ್ದಾರೆ ಜನರೆಲ್ಲ. ಇದನ್ನೆಲ್ಲ ಕಾರ್ಪೊರೇಟರ್ಸ್ ನವರೇ ಮಾಡಬೇಕು, ಎಲ್ಲ MLAs ನವರೇ ಮಾಡಬೇಕು. ನಾನು ಜನರ ಹತ್ರ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡುವಂತದ್ದು, ನಿಮ್ಮ ವಾರ್ಡಿನ JEಗಳ ನಂಬರ್ ತಗೊಳ್ಳಿ. ನೀವು ಯಾರು ನಿಮ್ಮ ಕಾರ್ಪೊರೇಟರ್ಸ್ ಇದ್ರು ಅವ್ರ ಹತ್ರ ತಗೊಳ್ಳಿ ಅವರ ನಂಬರ್. JE ನ ಮೇಲೆ ಇರುವಂತದ್ದು AW ಅವರ ನಂಬರ್ ತಗೊಳ್ಳಿ. JE ಪಿಕ್ ಮಾಡಿಲ್ಲ ಆದ್ರೆ ಅವರ ಮೇಲೆ ಇರುವಂತದ್ದು SC ಇರಬಹುದು ಅಥವಾ E ಇರಬಹುದು ಅಥವಾ ಕಮಿಷನರ್ ನಂಬರ್ ಇರುವ ಅಥವಾ DC ನಂಬರ್, ಎಲ್ಲ ನಂಬರ್ಗೆ ಪ್ರತಿಯೊಬ್ಬರು ಯಾರಿಗೆ ಸಮಸ್ಯೆ ಆಗ್ತದೆ ನೀವು ಇನ್ಫಾರ್ಮೇಶನ್ ಕೊಡಿ, ತೊಂದರೆ ಇಲ್ಲ. ಯಾರಿಗೆ ಮಾಜಿ ಕಾರ್ಪೊರೇಟ್ ಕೊಡಿ, ಶಾಸಕ ಕೊಡಿ, ಆದ್ರೆ ನಿಮ್ಮ ಫಾಲೋ ಅಪ್ ಜೋರಾಗಿರ್ಬೇಕು. ನೀವು ಪಬ್ಲಿಕ್ ಎಲ್ಲರೂ ಒಟ್ಟಿಗೆ ಆದ್ರೆ ಮಾತ್ರ ಈ ಅಧಿಕಾರಿಗಳು. ಟ್ರೀ ಕಟಿಂಗ್ ಕೂಡ ಆಗಿಲ್ಲ, ಎಲ್ಲಾ ಕಡೆ ಬೀಳ್ತಾ ಇದೆ, ಯಾವುದಾಗಿಲ್ಲ. ನಾನು ನಿಮ್ಮ ಹತ್ರ ಮನವಿ, ನಿಮ್ಮ ಕಾಲ್ಸ್ ನೀವು ಎಷ್ಟು ನಮ್ಗೆ ಫೋನ್ ಮಾಡ್ತೀರಾ ಖುಷಿ ನಮ್ಗೆ. ನೀವು ಎಷ್ಟು ಫೋನ್ ಖುಷಿ, ನೀವು ನಮ್ಮ ಹತ್ರ ಕನೆಕ್ಷನ್ ಇರ್ತೀರಲ್ಲಿ ಖುಷಿ ಆಗುತ್ತೆ. ಅಧಿಕಾರಿಗಳದ್ದು ನಮ್ಗೆ ನಿಮ್ಮ ಸಪೋರ್ಟ್ ಬೇಕು, ಜನರ ಸಪೋರ್ಟ್ ಬೇಕು. ನೀವು ಎಲ್ಲರೂ ಇಂಥ ಅಧಿಕಾರಿಗಳು ಯಾರು ಕೆಲಸ ಮಾಡೋದಿಲ್ಲ ಅಂತ ಗೊತ್ತಾಗ್ತದೆ, ಅವರಿಗೆ ಕೂಡ ನೀವು ಫೋನ್ ಮಾಡಿ ಅವರಿಗೆ ಕೂಡ ನೀವು ಮಾತಾಡೋದನ್ನು ಮಾಡಬೇಕು. ನಿಮ್ಮ ಡ್ಯೂಟಿ ನೀವು ಮಾಡಲೇಬೇಕು ಜನರು. ಓಕೆ.